ಬಳ್ಳಾರಿಯಲ್ಲೊಂದು ಕಿತ್ತೋದ್ ಶಾಲೆ. ಕುಸಿದ ಶಾಲೆ, ಕಂಗಾಲಾದ ಮಕ್ಕಳು. ಒಂದ್ ಕಡೆ ಕುಸಿದು ಬಿದ್ದಿರುವ ಶಾಲೆಗೆ ತಳಪಾಯ, ಮತ್ತೊಂದು ಕಡೆ ಕುಸಿದ ತಳಪಾಯಕ್ಕೆ ಧ್ವಂಸಗೊಂಡ ಕ್ಲಾಸ್ ರೂಮ್. ಕಟ್ಟಡ ಕುಸಿತದಿಂದ ಹಾಳಾಗಿರುವ ಮಕ್ಕಳ ಪಠ್ಯ ಪುಸ್ತಕಗಳು, ಡೆಸ್ಕ್ ಇಲ್ಲದೆಯೇ ನೆಲದ ಮೇಲೆ ಓದುತ್ತಿರೋ ಮಕ್ಕಳು. ಈ ರಕ್ತ ಕುದಿಯುವ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿಯ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿಯಲ್ಲಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 60ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಹಿಂದಿನ ಮಳೆಗಾಲದಲ್ಲಿ ಶಾಲೆಯ ತಡೆಗೋಡೆ, ತಳಪಾಯ ಕುಸಿದಿತ್ತು. ಇದರಿಂದ ಮಕ್ಕಳು ಶಾಲೆಗೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಈ ಬಗ್ಗೆ ಡಿಡಿಪಿಐ ಬಿಇಒಗೆ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 1ರಿಂದ 5ನೇ ತರಗತಿಯವರೆಗೂ ಇದೆ ಸರ್. ಅಲ್ಲಿ 104 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಲೆಮಾರಿ ಜನಾಂಗ ಇರುವ ಮಕ್ಕಳಿರೋದ್ರಿಂದ ಇಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಸರ್. ಹಾಗಾಗಿ ಬೇಗ ಇಲ್ಲಿ ನಮಗೆ ಕಟ್ಟಡವನ್ನು ಕಟ್ಟಿಕೊಟ್ಟು ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಭೂತ ಆಗಬೇಕಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊಂತಿದ್ದೀನಿ ಸರ್. ಈ ಹಿಂದೆ 160 ಮಕ್ಕಳಿದ್ದ ಶಾಲೆಯಲ್ಲಿ ಇದೀಗ ಅರ್ಧಕ್ಕರ್ಧ ಖಾಲಿ ಆಗ್ತಿದ್ದಾರೆ. ಯಾಕಂದ್ರೆ ಕಟ್ಟಡ ಕುಸಿತದಿಂದ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡೋದಕ್ಕೆ ಪೋಷಕರು ಹೆದರ್ತಿದ್ದಾರೆ. ಕೂಡಲೇ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಹೇಳಕ್ಕೆ ಬಯಸೋದೇನೆಂದರೆ, ಕೂಡಲೇ DMF ಫಂಡ್ನಲ್ಲಿ ಹಣ ಬಿಡುಗಡೆ ಮಾಡಬೇಕು. ಜಿಲ್ಲಾಡಳಿತವೇ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಈಗೇನು ನಮಗೆ ನೀರು ನುಗ್ಗೋದಕ್ಕೆ ಕಾರಣ ಆಗಿದ್ದಾರೆ ಈ ಲೇಔಟ್ನವರು ವಿರುದ್ಧ ಕ್ರಮ ತಗೋಬೇಕು. ಮತ್ತು ಇಲ್ಲಿವರೆಗೆ ಏನು ಕೆಲಸ ಮಾಡದೆ ತಾಲೂಕಾಡಳಿತ ಸುಮ್ಮನೆ ಭರವಸೆಗಳನ್ನು ನೀಡಿದೆ. ಆ ಭರವಸೆ ನೀಡಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಕೂಡಲೇ ಈ ಶಾಲೆಯನ್ನು ಪುನರಾರಂಭ ಮಾಡೋದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಸರ್. ಕೂಡಲೇ ಇದು ಕಾಮಗಾರಿ ಕೂಡಲೇ ಆಗಬೇಕು. ಯಾಕಂದರೆ 104 ಮಕ್ಕಳು ಸರ್ ತುಂಬ ಕಡು ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್. ಭಿಕ್ಷಾಟನೆ ಮಕ್ಕಳಿಗೆ ಇರ್ತಕ್ಕಂಥ ಶಾಲೆ 2010ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಸರ್. ತುಂಬ ಒಂದು ಉನ್ನತವಾಗಿರ್ತಕ್ಕಂಥ ಒಳ್ಳೆಯ ಹೆಸರನ್ನು ಪಡೆದಿತ್ತು. ಆದರೆ ಯಾವುದೋ ಒಂದು ಪ್ರಕೃತಿ ವಿಕೋಪಕ್ಕೆ ಇದು ಆಗಿದೆ ಸರ್. ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕಳಕಳಿಯ ಮನವಿ ಏನಂದರೆ ಸರ್, ಕೂಡಲೇ ಇದು ಡೆಮಾಲಿಷನ್ ಆಗಬೇಕು. ಯಾಕಂದರೆ ಇಲ್ಲಿ ಮಕ್ಕಳು ನಾವು ಶಾಲಾ ಅವಧಿ ನಂತರ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಸರ್. ಅವಾಗೇನಾದರೂ ಮತ್ತೆ ಅದು ಬಿಲ್ಡಿಂಗ್ ಕುಸಿದ್ರೆ ಅವಾಗ ಪ್ರಾಣಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್? ಸದ್ಯ ಈ ಶಾಲೆಗೆ ಬರೋ ಮಕ್ಕಳಿಗೆ ತಾತ್ಕಾಲಿಕವಾಗಿ ಪಕ್ಕದ PU ಕಾಲೇಜಿನ ಕೊಠಡಿಯಲ್ಲಿ ಪಾಠ ಮಾಡಲಾಗ್ತಾ ಇದೆ. ಏನೇ ಆಗಲಿ, ಬುಡಕಟ್ಟು ಮಕ್ಕಳಿಗೆ ಅಂತ ಕಟ್ಟಿಸಿದ ಶಾಲೆ ಅಧ್ವಾನವಾಗಿ 6 ತಿಂಗಳಾದರೂ ಅಧಿಕಾರಿಗಳು ಮಾತ್ರ ಗಡದ್ದ ನಿದ್ದೆಗೆ ಜಾರಿದ್ದಾರೆ. ಅಧಿಕಾರಿಗಳೇ, ನೀವು ನಿದ್ದೆಯಿಂದ ಎದ್ದೇಳದೆ ಇದ್ರೆ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗೇ ಗೊತ್ತಿದೆ. ಸರ್ಕಾರ ಮಕ್ಕಳನ್ನ ಓದಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಒಂದು ಶಾಲೆಯ ಅವಸ್ಥೆಯನ್ನು ತೋರಿಸ್ತೀವಿ. ನಿಜಕ್ಕೂ ಇದನ್ನು ತೋರಿಸೋದಕ್ಕೆ ನಮಗೂ ಕೂಡ ಬೇಸರವಾಗುತ್ತೆ. ಅನಿವಾರ್ಯವಾಗಿ ಈ ಒಂದು ನಾವು ಸುದ್ದಿಯನ್ನು ತೋರಿಸಲೇಬೇಕಾಗುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುರವಸ್ಥೆ. ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಸುರಿದಿರ್ತಕ್ಕಂಥ ಮಳೆಯ ಪರಿಣಾಮವಾಗಿ ಶಾಲೆಯ ತಳಪಾಯ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಈ ಒಂದು ಶಾಲೆಯಲ್ಲಿ 3 ಕಟ್ಟಡಗಳಿವೆ. ಆ 3 ಕಟ್ಟಡಗಳಲ್ಲೂ ಕೂಡ ಇದೇ ರೀತಿಯಾದ ಅವಸ್ಥೆ ನಿರ್ಮಾಣವಾಗಿದೆ. ಯಾವ ರೀತಿಯಾಗಿ ಅಂದರೆ ಸುಮಾರು 3 ಅಡಿಯಷ್ಟು ಮಣ್ಣು ಒಳಗಡೆ ಹೋಗಿದೆ. ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಲೇಔಟ್ನಿಂದ ಕಾಂಪೌಂಡ್ ಒಡೆದು ಆ ಬಳಿಕ ಅಲ್ಲಿನ ನೀರು ಸಂಪೂರ್ಣವಾಗಿ ಈ ಭಾಗಕ್ಕೆ ಬಂದು ಈ ರೀತಿಯಾದ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಡಕಟ್ಟು ಮಕ್ಕಳು ಅಂದರೆ ಬುಡಕಟ್ಟು ಜನಾಂಗದ ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಅಂದರೆ ಅವರಿಗೋಸ್ಕರನೇ ವಿಶೇಷವಾಗಿ ಈ ಒಂದು ಶಾಲೆಯನ್ನು ಮಾಡಿದ್ರು. ಸುಮಾರು 104 ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಾರೆ. ಆದರೆ ಈಗ ಸುರಿದಿರ್ತಕ್ಕಂಥ ಮಳೆಯ ಹಿನ್ನೆಲೆಯಲ್ಲಿ ಈ ರೀತಿಯಾದ ಅವಸ್ಥೆ ಇದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಮಳೆಯ ಅವಾಂತರಕ್ಕೆ ಶಾಲೆಯ ತಳಪಾಯ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಈಗ ಮಕ್ಕಳನ್ನು ಬೇರೆ ಕಟ್ಟಡಕ್ಕೆ ಸ್ಥಳಾಂತರಿಸಿ ಅಲ್ಲಿ ಪಾಠ ಮಾಡ್ತಿದ್ದಾರೆ. ಆದರೆ ಮಕ್ಕಳ ದಾಖಲಾತಿಗಳು ಎಲ್ಲವೂ ಕೂಡ ಈಗ ಏನು ಹಾಳಾಗಿರ್ತಕ್ಕಂಥದ್ದು, ಈ ಗಾಡ್ರೇಜ್ ಆಗಿರ್ಬೋದು ಅಥವಾ ಇನ್ವೈಟರ್ ಆಗಿರ್ಬೋದು, ಕಂಪ್ಯೂಟರ್ ಎಲ್ಲವೂ ಕೂಡ ಈ ಒಂದು ಮಳೆಗೆ ಆಹುತಿಯಾಗಿರ್ತಕ್ಕಂಥದ್ದು. ಇದೀಗ ಸಂಪೂರ್ಣವಾಗಿ ಕಟ್ಟಡವನ್ನು ಬೀಳಿಸುವ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಭರವಸೆಯನ್ನು ನೀಡಿದ್ದಾರೆ. ಆದರೆ ಇನ್ಸ್ಟೆಂಟಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮುಂದಾಗ್ತಿಲ್ಲ. ಬಳ್ಳಾರಿ ಜಿಲ್ಲೆ ಅಂದರೆ ಕೋಟಿ ಹಣ ಕೊಳೆಯುತ್ತೆ ಅನ್ನೋದು ಈಗ ರಾಜ್ಯದಲ್ಲಿರ್ತಕ್ಕಂಥ ಮಾತು. ಯಾಕಂದರೆ DMFನಲ್ಲಿ ಸುಮಾರು 12,000 ಕೋಟಿ ಇದೆ. ಇದಕ್ಕೆ ಕೇವಲ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಸಾಕು 3
ಕೊಠಡಿಗಳೇ ಆಗ್ತಾವು, ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಶಾಲೆ ಆಗುತ್ತೆ. ಆದರೆ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಪ್ರತಿನಿಧಿಗಳಾಗಿರ್ಬೋದು ಕೇವಲ ಭರವಸೆಗೆ ಮಾತ್ರ ಸೀಮಿತವಾಗಿದ್ದಾರೆ. ನನ್ನ ಜೊತೆ ಈಗ ಶಾಲೆಯ ಸಹ ಶಿಕ್ಷಕಿ ಇದ್ದಾರೆ, ಅವ್ರು ಮಾತನಾಡ್ತೀನಿ. ಮೇಡಮ್, ಈಗ ಶಾಲೆ ಈ ಥರ ಬಿದ್ದ ನಂತರ ಮಕ್ಕಳು ಬರ್ತಾ ಇದ್ದಾರಾ, ಹೇಗಿದೆ? ಇಲ್ಲ ಸರ್, ಈ ಘಟನೆ ನಡೆದಂಥ ದಿನದಿಂದ ನಮ್ಮ ಮಕ್ಕಳ ಹಾಜರಾತಿ ಪ್ರಮಾಣ ಗಣನೀಯವಾಗಿ ಕುಸಿತ ಆಗಿದೆ ಸರ್. ಮತ್ತು ನಮಗಾದರೂ ಮಕ್ಕಳನ್ನ ಈ ಕಡೆ ಕಳಿಸೋದಕ್ಕೆ ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ಅನ್ನೋ ಇದರಿಂದ ಮಕ್ಕಳು ಸಹ ಬರ್ತಾ ಇಲ್ಲ, ಪೇರೆಂಟ್ಸು ಮಕ್ಕಳನ್ನ ಕಳ್ಸೋದಕ್ಕೆ ಒಪ್ತಾ ಇಲ್ಲ. ಅರ್ಧದಷ್ಟು ಹಾಜರಾತಿ ಕಡಿಮೆ ಆಗಿದೆ ಸರ್. ಮೇಡಮ್, ಈಗ ಮಕ್ಕಳನ್ನ ಬೇರೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ರೆ ಎಷ್ಟು ದಿವಸ ಇದೇ ರೀತಿಯಾಗಿ ನಡೆಯುತ್ತೆ ಅಂತ? ಅದು ಇನ್ನು ನಮಗೆ ನಿಖರವಾಗಿ ಇಷ್ಟೇ ದಿನ ನಡೆಯುತ್ತೆ ಅಂತ ಗೊತ್ತಿಲ್ಲ ಸರ್. ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ನಮ್ಮ ಇಲಾಖಾ ವತಿಯಿಂದ. ಹಾಗಾಗಿ ನಾವು ಅಲ್ಲಿ ಪಾಠ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ ಸರ್. ಇದಿಷ್ಟು ಶಿಕ್ಷಕಿಯವರ ಮಾತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ, ಇವರು ಹೇಳ್ತಾ ಇರ್ತಕ್ಕಂಥದ್ದು ಶಾಲೆಗೆ ಮಕ್ಕಳ ಸಂಖ್ಯೆ ಅಂದರೆ ಹಾಜರಾತಿ ಸಂಖ್ಯೆ 50% ಕಡಿಮೆ ಇದೆ. ಅಂದರೆ 50 ಮಕ್ಕಳು ಈಗ ಶಾಲೆಯಿಂದ ಹೊರಗುಳಿತಾ ಇರ್ತಕ್ಕಂಥದ್ದು. ಈಗಲಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ಸಚಿವರು ಈ ಒಂದು ಸ್ಟೋರಿಯನ್ನು ನೋಡಿ ಸ್ಥಳಕ್ಕೆ ಆಗಮಿಸಬೇಕು. ಕೇವಲ ಭರವಸೆ ಕೊಡೋದು ಮಾತ್ರ ಅಲ್ಲ, ಇನ್ಸ್ಟೆಂಟಾಗಿ ಸಮಸ್ಯೆಯನ್ನು ಪರಿಹರಿಸಿದರೆ ಮಾತ್ರ ಇನ್ನೂ 50 ಮಕ್ಕಳು ಶಾಲೆಗೆ ಬರ್ತವೆ. ಆಗ ಮಕ್ಕಳು ಓದೋದು ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಇಲ್ದಿದ್ರೆ ಸಂಪೂರ್ಣವಾಗಿ 100ಕ್ಕೆ 100 ಮಕ್ಕಳು ಕೂಡ ಈ ಒಂದು ಶಾಲೆಯನ್ನು ಬಿಡುವ ಒಂದು ಪ್ರಮೇಯ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲೊಂದು ಕಿತ್ತೋದ್ ಶಾಲೆ. ಕುಸಿದ ಶಾಲೆ, ಕಂಗಾಲಾದ ಮಕ್ಕಳು. ಒಂದ್ ಕಡೆ ಕುಸಿದು ಬಿದ್ದಿರುವ ಶಾಲೆಯ ತಳಪಾಯ, ಮತ್ತೊಂದು ಕಡೆ ಕುಸಿದ ತಳಪಾಯಕ್ಕೆ ಧ್ವಂಸಗೊಂಡ ಕ್ಲಾಸ್ ರೂಮ್. ಕಟ್ಟಡ ಕುಸಿತದಿಂದ ಹಾಳಾಗಿರುವ ಮಕ್ಕಳ ಪಠ್ಯ ಪುಸ್ತಕಗಳು, ಡೆಸ್ಕ್ ಇಲ್ಲದೆಯೇ ನೆಲದ ಮೇಲೆ ಓದುತ್ತಿರೋ ಮಕ್ಕಳು. ಈ ರಕ್ತ ಕುದಿಯುವ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿಯ ಕುರುಗೋಡು ಪಟ್ಟಣದ ಹರಿಕೃಪಾ ಕಾಲೋನಿಯಲ್ಲಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 60ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಹಿಂದಿನ ಮಳೆಗಾಲದಲ್ಲಿ ಶಾಲೆಯ ತಡೆಗೋಡೆ, ತಳಪಾಯ ಕುಸಿದಿತ್ತು. ಇದರಿಂದ ಮಕ್ಕಳು ಶಾಲೆಗೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಈ ಬಗ್ಗೆ ಡಿಡಿಪಿಐ ಬಿಇಒಗೆ ಮನವಿ ಮಾಡಿದ್ರು, ಕ್ಯಾರೆ ಅಂತಿಲ್ವಂತೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು 1ರಿಂದ 5ನೇ ತರಗತಿಯವರೆಗೂ ಇದೆ ಸರ್. ಅಲ್ಲಿ 104 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಲೆಮಾರಿ ಜನಾಂಗ ಇರುವ ಮಕ್ಕಳಿರೋದ್ರಿಂದ ಇಲ್ಲಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಸರ್. ಹಾಗಾಗಿ ಬೇಗ ಇಲ್ಲಿ ನಮಗೆ ಕಟ್ಟಡವನ್ನು ಕಟ್ಟಿಕೊಟ್ಟು ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣೀಭೂತ ಆಗಬೇಕಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊತಿದ್ದೀನಿ ಸರ್. ಈ ಹಿಂದೆ 160 ಮಕ್ಕಳಿದ್ದ ಶಾಲೆಯಲ್ಲಿ ಇದೀಗ ಅರ್ಧಕ್ಕರ್ಧ ಖಾಲಿ ಆಗ್ತಿದ್ದಾರೆ. ಯಾಕಂದ್ರೆ ಕಟ್ಟಡ ಕುಸಿತದಿಂದ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡೋದಕ್ಕೆ ಪೋಷಕರು ಹೆದರ್ತಿದ್ದಾರೆ. ಕೂಡಲೇ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಹೇಳಕ್ಕೆ ಬಯಸೋದೇನೆಂದರೆ, ಕೂಡಲೇ DMF ಫಂಡ್ನಲ್ಲಿ ಹಣ ಬಿಡುಗಡೆ ಮಾಡಬೇಕು. ಜಿಲ್ಲಾಡಳಿತವೇ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಈಗೇನು ನಮಗೆ ನೀರು ನುಗ್ಗೋದಕ್ಕೆ ಕಾರಣ ಆಗಿದ್ದಾರೆ ಈ ಲೇಔಟ್ನವರು ವಿರುದ್ಧ ಕ್ರಮ ತಗೋಬೇಕು. ಮತ್ತು ಇಲ್ಲಿವರೆಗೆ ಏನು ಕೆಲಸ ಮಾಡದೆ ತಾಲೂಕಾಡಳಿತ ಸುಮ್ಮನೆ ಭರವಸೆಗಳನ್ನು ನೀಡಿದೆ. ಆ ಭರವಸೆ ನೀಡಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಕೂಡಲೇ ಈ ಶಾಲೆಯನ್ನು ಪುನರಾರಂಭ ಮಾಡೋದಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಸರ್. ಕೂಡಲೇ ಇದು ಕಾಮಗಾರಿ ಕೂಡಲೇ ಆಗಬೇಕು. ಯಾಕಂದರೆ 104 ಮಕ್ಕಳು ಸರ್ ತುಂಬ ಕಡು ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್. ಭಿಕ್ಷಾಟನೆ ಮಕ್ಕಳಿಗೆ ಇರ್ತಕ್ಕಂಥ ಶಾಲೆ 2010ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಸರ್. ತುಂಬ ಒಂದು ಉನ್ನತವಾಗಿರ್ತಕ್ಕಂಥ ಒಳ್ಳೆ ಹೆಸರನ್ನು ಪಡೆದಿತ್ತು. ಆದರೆ ಯಾವುದೋ ಒಂದು ಪ್ರಕೃತಿ ವಿಕೋಪಕ್ಕೆ ಇದು ಆಗಿದೆ ಸರ್. ಅದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕಳಕಳಿಯ ಮನವಿ ಏನಂದರೆ ಸರ್, ಕೂಡಲೇ ಇದು ಡೆಮಾಲೇಷನ್ ಆಗಬೇಕು. ಯಾಕಂದರೆ ಇಲ್ಲಿ ಮಕ್ಕಳು ನಾವು ಶಾಲಾ ಅವಧಿ ನಂತರ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಸರ್. ಅವಾಗೇನಾದರೂ ಮತ್ತೆ ಅದು ಬಿಲ್ಡಿಂಗ್ ಕುಸಿದ್ರೆ ಅವಾಗ ಪ್ರಾಣಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಸರ್? ಸದ್ಯ ಈ ಶಾಲೆಗೆ ಬರೋ ಮಕ್ಕಳಿಗೆ ತಾತ್ಕಾಲಿಕವಾಗಿ ಪಕ್ಕದ PU ಕಾಲೇಜಿನ ಕೊಠಡಿಯಲ್ಲಿ ಪಾಠ ಮಾಡಲಾಗ್ತಾ ಇದೆ. ಏನೇ ಆಗಲಿ, ಬುಡಕಟ್ಟು ಮಕ್ಕಳಿಗೆ ಅಂತ ಕಟ್ಟಿಸಿದ ಶಾಲೆ ಅಧ್ವಾನವಾಗಿ 6 ತಿಂಗಳಾದರೂ ಅಧಿಕಾರಿಗಳು ಮಾತ್ರ ಗಡದ್ದ ನಿದ್ದೆಗೆ ಜಾರಿದ್ದಾರೆ. ಅಧಿಕಾರಿಗಳೇ, ನೀವು ನಿದ್ದೆಯಿಂದ ಎದ್ದೇಳದೆ ಇದ್ರೆ ಹೇಗೆ ಎಬ್ಬಿಸಬೇಕು ಅಂತ ಸೂಪರ್ 3ಗೆ ಚೆನ್ನಾಗೇ ಗೊತ್ತಿದೆ. ಸರ್ಕಾರ ಮಕ್ಕಳನ್ನು ಓದಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಗಣಿನಾಡು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಒಂದು ಶಾಲೆಯ ಅವಸ್ಥೆಯನ್ನು ತೋರಿಸ್ತೀವಿ. ನಿಜಕ್ಕೂ ಇದನ್ನು ತೋರಿಸೋದಕ್ಕೆ ನಮಗೂ ಕೂಡ ಬೇಸರವಾಗುತ್ತೆ. ಅನಿವಾರ್ಯವಾಗಿ ಈ ಒಂದು ನಾವು ಸುದ್ದಿಯನ್ನು ತೋರಿಸಲೇಬೇಕಾಗುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುರವಸ್ಥೆ. ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಸುರಿದಿರ್ತಕ್ಕಂಥ ಮಳೆಯ ಪರಿಣಾಮವಾಗಿ ಶಾಲೆಯ ತಳಪಾಯ ಸಂಪೂರ್ಣವಾಗಿ
ಕುಸಿದು ಹೋಗಿದೆ. ಈ ಒಂದು ಶಾಲೆಯಲ್ಲಿ 3 ಕಟ್ಟಡಗಳಿವೆ. ಆ 3 ಕಟ್ಟಡಗಳಲ್ಲೂ ಕೂಡ ಇದೇ ರೀತಿಯಾದ ಅವಸ್ಥೆ ನಿರ್ಮಾಣವಾಗಿದೆ. ಯಾವ ರೀತಿಯಾಗಿ ಅಂದರೆ ಸುಮಾರು 3 ಅಡಿಯಷ್ಟು ಮಣ್ಣು ಒಳಗಡೆ ಹೋಗಿದೆ. ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಲೇಔಟ್ನಿಂದ ಕಾಂಪೌಂಡ್ ಒಡೆದು ಆ ಬಳಿಕ ಅಲ್ಲಿನ ನೀರು ಸಂಪೂರ್ಣವಾಗಿ ಈ ಭಾಗಕ್ಕೆ ಬಂದು ಈ ರೀತಿಯಾದ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಡಕಟ್ಟು ಮಕ್ಕಳು ಅಂದರೆ ಬುಡಕಟ್ಟು ಜನಾಂಗದ ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಅಂದರೆ ಅವರಿಗೋಸ್ಕರನೇ ವಿಶೇಷವಾಗಿ ಈ ಒಂದು ಶಾಲೆಯನ್ನು ಮಾಡಿದ್ರು. ಸುಮಾರು 104 ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಾರೆ. ಆದರೆ ಈಗ ಸುರಿದಿರ್ತಕ್ಕಂಥ ಮಳೆಯ ಹಿನ್ನೆಲೆಯಲ್ಲಿ ಈ ರೀತಿಯಾದ ಅವಸ್ಥೆ ಇದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಮಳೆಯ ಅವಾಂತರಕ್ಕೆ ಶಾಲೆಯ ತಳಪಾಯ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಈಗ ಮಕ್ಕಳನ್ನು ಬೇರೆ ಕಟ್ಟಡಕ್ಕೆ ಸ್ಥಳಾಂತರಿಸಿ ಅಲ್ಲಿ ಪಾಠ ಮಾಡ್ತಿದ್ದಾರೆ. ಆದರೆ ಮಕ್ಕಳ ದಾಖಲಾತಿಗಳು ಎಲ್ಲವೂ ಕೂಡ ಈಗ ಏನು ಹಾಳಾಗಿರ್ತಕ್ಕಂಥದ್ದು, ಈ ಗಾಡ್ರೇಜ್ ಆಗಿರ್ಬೋದು ಅಥವಾ ಇನ್ವೈಟರ್ ಆಗಿರ್ಬೋದು, ಕಂಪ್ಯೂಟರ್ ಎಲ್ಲವೂ ಕೂಡ ಈ ಒಂದು ಮಳೆಗೆ ಆಹುತಿಯಾಗಿರ್ತಕ್ಕಂಥದ್ದು. ಇದೀಗ ಸಂಪೂರ್ಣವಾಗಿ ಕಟ್ಟಡವನ್ನು ಬೀಳಿಸುವ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿಯವರೆಗೂ ಯಾವೊಬ್ಬ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಭರವಸೆಯನ್ನು ನೀಡಿದ್ದಾರೆ. ಆದರೆ ಇನ್ಸ್ಟೆಂಟಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮುಂದಾಗ್ತಿಲ್ಲ. ಬಳ್ಳಾರಿ ಜಿಲ್ಲೆ ಅಂದರೆ ಕೋಟಿ ಹಣ ಕೊಳೆಯುತ್ತೆ ಅನ್ನೋದು ಈಗ ರಾಜ್ಯದಲ್ಲಿರ್ತಕ್ಕಂಥ ಮಾತು. ಯಾಕಂದರೆ DMFನಲ್ಲಿ ಸುಮಾರು 12,000 ಕೋಟಿ ಇದೆ. ಇದಕ್ಕೆ ಕೇವಲ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಸಾಕು 3 ಕೊಠಡಿಗಳೇ ಆಗ್ತಾವು. ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಶಾಲೆ ಆಗುತ್ತೆ. ಆದರೆ ಇಲ್ಲಿಯವರೆಗೂ ಯಾವ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಪ್ರತಿನಿಧಿಗಳಾಗಿರ್ಬೋದು ಕೇವಲ ಭರವಸೆಗೆ ಮಾತ್ರ ಸೀಮಿತವಾಗಿದ್ದಾರೆ. ನನ್ನ ಜೊತೆ ಈಗ ಶಾಲೆಯ ಸಹ ಶಿಕ್ಷಕಿ ಇದ್ದಾರೆ, ಅವ್ರು ಮಾತನಾಡ್ತೀನಿ. ಮೇಡಮ್, ಈಗ ಶಾಲೆ ಈ ಥರ ಬಿದ್ದ ನಂತರ ಮಕ್ಕಳು ಬರ್ತಾ ಇದ್ದಾರಾ, ಹೇಗಿದೆ? ಇಲ್ಲ ಸರ್, ಈ ಘಟನೆ ನಡೆದಂಥ ದಿನದಿಂದ ನಮ್ಮ ಮಕ್ಕಳ ಹಾಜರಾತಿ ಪ್ರಮಾಣ ಗಣನೀಯವಾಗಿ ಕುಸಿತ ಆಗಿದೆ ಸರ್. ಮತ್ತು ನಮಗಾದರೂ ಮಕ್ಕಳನ್ನ ಈ ಕಡೆ ಕಳಿಸೋದಕ್ಕೆ ಬಿಲ್ಡಿಂಗ್ ಯಾವಾಗ ಬೀಳುತ್ತೋ ಅನ್ನೋ ಇದರಿಂದ ಮಕ್ಕಳು ಸಹ ಬರ್ತಾ ಇಲ್ಲ, ಪೇರೆಂಟ್ಸು ಮಕ್ಕಳನ್ನ ಕಳ್ಸೋದಕ್ಕೆ ಒಪ್ತಾ ಇಲ್ಲ. ಅರ್ಧದಷ್ಟು ಹಾಜರಾತಿ ಕಡಿಮೆ ಆಗಿದೆ ಸರ್. ಮೇಡಮ್, ಈಗ ಮಕ್ಕಳನ್ನ ಬೇರೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ರೆ ಎಷ್ಟು ದಿವಸ ಇದೇ ರೀತಿಯಾಗಿ ನಡೆಯುತ್ತೆ ಅಂತ? ಅದು ಇನ್ನು ನಮಗೆ ನಿಖರವಾಗಿ ಇಷ್ಟೇ ದಿನ ನಡೆಯುತ್ತೆ ಅಂತ ಗೊತ್ತಿಲ್ಲ ಸರ್. ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿದ್ದಾರೆ ಸರ್ ನಮ್ಮ ಇಲಾಖಾ ವತಿಯಿಂದ. ಹಾಗಾಗಿ ನಾವು ಅಲ್ಲಿ ಪಾಠ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ ಸರ್. ಇದಿಷ್ಟು ಶಿಕ್ಷಕಿಯವರ ಮಾತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಅಂದರೆ ಇವರು ಹೇಳ್ತಾ ಇರ್ತಕ್ಕಂಥದ್ದು ಶಾಲೆಗೆ ಮಕ್ಕಳ ಸಂಖ್ಯೆ ಅಂದರೆ ಹಾಜರಾತಿ ಸಂಖ್ಯೆ 50% ಕಡಿಮೆ ಆಗಿದೆ. ಅಂದರೆ 50 ಮಕ್ಕಳು ಈಗ ಶಾಲೆಯಿಂದ ಹೊರಗುಳಿತಾ ಇರ್ತಕ್ಕಂಥದ್ದು. ಈಗಲಾದರೂ ಸ್ಥಳೀಯ ಜನಪ್ರತಿನಿಧಿಗಳು ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆ ಸಚಿವರು ಈ ಒಂದು ಸ್ಟೋರಿಯನ್ನು ನೋಡಿ ಸ್ಥಳಕ್ಕೆ ಆಗಮಿಸಬೇಕು. ಕೇವಲ ಭರವಸೆ ಕೊಡೋದು ಮಾತ್ರ ಅಲ್ಲ, ಇನ್ಸ್ಟೆಂಟಾಗಿ ಸಮಸ್ಯೆಯನ್ನು ಪರಿಹರಿಸಿದರೆ ಮಾತ್ರ ಇನ್ನೂ 50 ಮಕ್ಕಳು ಶಾಲೆಗೆ ಬರ್ತವೆ. ಆಗ ಮಕ್ಕಳು ಓದೋದು ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಇಲ್ದಿದ್ರೆ ಸಂಪೂರ್ಣವಾಗಿ 100ಕ್ಕೆ 100 ಮಕ್ಕಳು ಕೂಡ ಈ ಒಂದು ಶಾಲೆಯನ್ನು ಬಿಡುವ ಒಂದು ಪ್ರಮೇಯ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.